ನೀವು ಏನು ಮಾಡಬೇಕಾದ್ರೂ ನಿಮ್ಮ ತಲೆ ಹಿಂದ್ಗಡೆ ಒಂದು ಯೋಚನೆ ಇರ್ತೈತೆ, ನೋಡಿದವ್ರು ಏನು ಅನ್ಕೊಂಡಾರು ಅಂತ, ಅಲ್ವೇನ್ರಿ? ನೀವು ನಡ್ಕೊಂಡು ಹೋಗ್ತಾ ಇರಿ, ಊಟ ಮಾಡ್ತಾ ಇರ್ರಿ, ಊಟ ಮಾಡುವಾಗಲೂ ಅಚ್ಚುಕಟ್ಟಾಗಿ ಹಿಂಗೆ ಮಾಡಬೇಕು. ಯಾಕೆ? ನೋಡಿದವ್ರು ಏನಂತಾರೆ. ಬಟ್ಟೆ ಹಾಕೊಳ್ಳುವಾಗಲೂ ಹಿಂಗೆ ಹಾಕೋಬೇಕು. ಯಾಕೆ? ನೋಡಿದವ್ರು ಏನಂತಾರೆ. ಯಾರಿಗೆ ನೋಡಿದವರು? ಸಮಾಜ. ರೂಮ್ನಾಗ ಕೂತ್ಕೊಂಡು ಕಾಗದ ಬರೀತಾ ಇರ್ರಿ ನಿಮ್ಮ ಫ್ರೆಂಡ್ಗೆ, ಆಗಲೂ ಗಮನಿಸುತ್ತೆ ಎಕ್ಕತ್ತಿನ ಮೇಲೆ ಕೂತ್ಕೊಂಡು ಹುಷಾರಾಗಿ ಬರೀ, ನೋಡಿದವ್ರು ಏನಂತಾರೆ ಅಂತ. ಸೊ ಸಮಾಜ ನಿಮ್ಮ ವ್ಯಕ್ತಿತ್ವನ ಬಹಳ ನಿರ್ಧರಿಸ್ತದೆ. ನಿಮ್ಮ ಬಾಲ್ಯ ನಿಮ್ಮನ್ನು ರೂಪಿಸ್ತು ಅಂತ ಹೇಳ್ಬೋದಾ? ನನ್ನ ಬಾಲ್ಯ ಅಂತ ಹೇಳೋಕ್ಕಾಗಲ್ಲ. ನೋಡ್ರಿ, ವ್ಯಕ್ತಿ ಬೆಳಿಬೇಕಾದ್ರೆ ನೀವು, ನಿಮ್ಮ ಮನಸ್ಸು, ನಿಮ್ಮ ಪರಿಸರ, ಇವು ಮೂರು ನಿಮ್ಮ. ಐ ಆಲ್ವೇಸ್ ಟೆಲ್ ದಿಸ್ ಟು ಮೈ ಸ್ಟೂಡೆಂಟ್ಸ್: ಯುವರ್ ಬಾಡಿ, ಯುವರ್ ಮೈಂಡ್ ಆ್ಯಂಡ್ ದಿ ಎನ್ವೈರ್ನಮೆಂಟ್ ಇನ್ ವಿಚ್ ಯು ಕಮ್. ಎನ್ವೈರ್ನಮೆಂಟು ಅಂದರೆ ಬರೀ ಜನಗಳು ಇರೋ ನಿಮ್ಮ ಸೊಸೈಟಿ, ಸೋಷಿಯಲ್ ಎನ್ವೈರ್ನಮೆಂಟು ಎಷ್ಟು ಇಂಪಾರ್ಟೆಂಟ್ ಗೊತ್ತೇನ್ರಿ? ನೀವು ಗಮನಿಸಲ್ಲ ಅದನ್ನು. ಸೊಸೈಟಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೇಕಿಂಗ್ ಅಪ್. ನಾನು ಸುಮ್ಮನೆ, ನೀವು ಏನು ಮಾಡಬೇಕಾದ್ರೂ ನಿಮ್ಮ ತಲೆ ಹಿಂದ್ಗಡೆ ಒಂದು ಯೋಚನೆ ಇರ್ತೈತೆ, ನೋಡಿದವ್ರು ಏನು ಅನ್ಕೊಂಡಾರು ಅಂತ, ಅಲ್ವೇನ್ರಿ? ನೀವು ನಡ್ಕೊಂಡು ಹೋಗ್ತಾ ಇರಿ, ಊಟ ಮಾಡ್ತಾ ಇರ್ರಿ, ಊಟ ಮಾಡುವಾಗಲೂ ಅಚ್ಚುಕಟ್ಟಾಗಿ ಹಿಂಗೆ ಮಾಡಬೇಕು. ಯಾಕೆ? ನೋಡಿದವ್ರು ಏನಂತಾರೆ. ಬಟ್ಟೆ ಹಾಕೊಳ್ಳುವಾಗಲೂ ಹಿಂಗೆ ಹಾಕೋಬೇಕು. ಯಾಕೆ? ನೋಡಿದವ್ರು ಏನಂತಾರೆ. ಯಾರಿಗೆ ನೋಡಿದವರು? ಸಮಾಜ. ರೂಮ್ನಾಗ ಕೂತ್ಕೊಂಡು ಕಾಗದ ಬರೀತಾ ಇರ್ರಿ ನಿಮ್ಮ ಫ್ರೆಂಡ್ಗೆ, ಆಗಲೂ ಗಮನಿಸುತ್ತೆ ಎಕ್ಕತ್ತಿನ ಮೇಲೆ ಕೂತ್ಕೊಂಡು ಹುಷಾರಾಗಿ ಬರೀ, ನೋಡಿದವ್ರು ಏನಂತಾರೆ ಅಂತ. ಸೊ ಸಮಾಜ ನಿಮ್ಮ ವ್ಯಕ್ತಿತ್ವನ ಬಹಳ ನಿರ್ಧರಿಸ್ತದೆ. ಸೊ ನಿಮ್ಮ ಬಾಡಿ ನಿರ್ಧರಿಸೋದ್ರ ಜೊತೆಗೆ ನಿಯಂತ್ರಣ ಕೂಡ ಮಾಡ್ತಿರ್ತದೆ. ನಿಯಂತ್ರಣನೇ ಸ್ವಾಮಿ ಇದು. ನಿಯಂತ್ರಣ ಅಂದರೆ ಕಂಟ್ರೋಲ್. ದೀಸ್ ತ್ರೀ ಥಿಂಗ್ಸ್ ಕಂಟ್ರೋಲ್ ಯುವರ್ ಬಿಹೇವಿಯರ್ ಅಂತ ನಾವು ಹೇಳೋದು. ಯುವರ್ ಬಾಡಿ, ಯುವರ್ ಮೈಂಡ್ ಆ್ಯಂಡ್ ದಿ ಸೊಸೈಟಿ, ಅಲ್ವೇನ್ರಿ? ಇದನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ಇವು ಏನೋ ಆಮೇಲೆ ಒಂದು ರೀ, ಐ ಡೋಂಟ್ ನೋ, ನಮ್ಮ ಜೆನೆಟಿಕ್ಸ್ ಇರ್ಬೋದು, ಇಂಥದ್ದು ಅಂತ ನಾವು ಹೇಳೋಕ್ಕಾಗಲ್ಲ ರೀ. ಇವತ್ತೂ ನಾನು ಹೇಳಿದ್ನಲ್ವ, ಸೈಕಾಲಜಿ ಸ್ಟಡೀಸ್ ಮ್ಯಾನ್, ವಿ ವಾಂಟ್ ಟು ಫೈಂಡ್ ಔಟ್ ವಾಟ್ ಈಸ್ ಮ್ಯಾನ್ ಅಂತ. ನನ್ನನ್ನು ಕೇಳಿದ್ರೆ ಐ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಎ ಸಿಂಗಲ್ ಪರ್ಸನ್. ಮ್ಯಾನ್ ಇಸ್ ಎ ಮಿರಕಲ್. ಮಿರಕಲ್. ಯಾರು ಅರ್ಥ ಮಾಡ್ಕೊಂಡು ಏನದು ಬರೀ ಭ್ರಮೆ ಅಂದ್ಬಿಟ್ಟು ನಾನು ನಗ್ನಗ್ತಾ ಹೇಳ್ತೀನಿ. 61 ವರ್ಷ ನನ್ನ ಜೊತೆಗಿದ್ದು ನನ್ನ ಹೆಂಡ್ತಿನೇ ನಾನು ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ, ಇನ್ಯಾರನ್ನ ಅರ್ಥ ಮಾಡ್ಕೊಳಕ್ಕಾಗತ್ತೆ? ಇಟ್ಸ್ ನಾಟ್ ಪಾಸಿಬಲ್. ಇಟ್ಸ್ ನಾಟ್ ದ್ಯಾಟ್ ಈಸಿ. ಅದೇನೋ ಒಂದು ಅವ್ರದ್ದೇ ಆದ ಒಂದು ಇಂಟರ್ನಲ್ ಫೋರ್ಸ್ ಇರ್ತತೆ. ಸೊ ದೀಸ್ ಆರ್ ನನಗೆ ಬಹಳ ಇಷ್ಟ ರೀ ಇದು. ಹೈಸ್ಕೂಲಿಗೆ ಬಂದೆ ಚಾಮರಾಜನಗರದಲ್ಲಿ. ಸದ್ಯ ಒಳ್ಳೊಳ್ಳೆ ಮೇಸ್ಟ್ರುಗಳ್ರಿ ನನಗೆ. ಐ ರಿಮೆಂಬರ್ ಈವನ್ ದೆಮ್. ಶಾಮರಾವ್ ಅಂತ ಒಬ್ಬರು ಸೈನ್ಸ್ ಟೀಚರು, ಕನ್ನಡ ಮೀಡಿಯಮ್, ಕನ್ನಡದಲ್ಲಿ ಪಾಸ್ ಮಾಡೋರು. ಅದು ಒಂದು. ನಾನು ಇಂಗ್ಲೀಷ್ ಮೀಡಿಯಮ್ಮಲ್ಲಿ, ನನಗೆ ಇಂಗ್ಲೀಷ್ ಮೀಡಿಯಮ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಕನ್ನಡ ಮೀಡಿಯಮ್ಗೆ ಹೋಗಿದ್ದರು, ಹಳ್ಳಿ ಹುಡುಗರು. ಹೆಡ್ ಮಾಸ್ಟರ್ ಕರೆಸ್ಬಿಟ್ಟು, ನೀನು ಇಂಗ್ಲೀಷ್ ಮೀಡಿಯಮ್ಗೆ ಸೇರ್ಕೊ ಅಂದರು. ಯಾಕೆ ಸಾರ್ ಅಂದರೆ, ನೀನು ಸೈನ್ಸ್ ಆ್ಯಂಡ್ ಇಂಗ್ಲೀಷ್ನಲ್ಲಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಇಂಗ್ಲೀಷ್ನಲ್ಲಿ ತಗೊಂಡಿದ್ದೀಯಾ, ಆದ್ದರಿಂದ ಇಲ್ಲಿ. ನನಗೆ ಏನಪ್ಪ ನಂಗೆ ಗೊತ್ತಾಗಲಿಲ್ಲ. ನಾನು ಅದನ್ನು ಬರೆದಿದ್ದೀನಿ ಎಲ್ಲೋ ಒಂದು ಕಡೆ. ನಾನು ಮೈಸೂರಿಗೆ ಬಂದು ಸೈಕಾಲಜಿ ಓದಿದಾಗ ಗೊತ್ತಾಯಿತು, ಮನುಷ್ಯನ ಎಬಿಲಿಟೀಸ್ನಲ್ಲಿ ನ್ಯೂಮರಿಕಲ್ ಎಬಿಲಿಟಿ ಆ್ಯಂಡ್ ವರ್ಬಲ್ ಎಬಿಲಿಟಿ ಅಂತ ಅವೆರಡನ್ನೂ ಸೇರಿಸಿದ್ರೆ ಸ್ಕೊಲಾಸ್ಟಿಕ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ ನಾವು. ಅವೆರಡೂ ಚೆನ್ನಾಗಿದ್ದರೆ ಆ ಹುಡುಗ ವಿದ್ಯಾರ್ಥಿಯಾಗಿ ಮುಂದುವರಿತಾನೆ ಅಂತ. ಅವ್ರು ನೋಡ್ರಿ, ಆ ಪಾಪ ಸೈಕಾಲಜಿನೂ ಓದಿಲ್ಲ, ನಮ್ಗೆ ಹೇಳಿದ್ರು. ಸರಿ ಸರ್, ನಿಮ್ಮ ಇಷ್ಟ ಅಂದ್ಬಿಟ್ಟು ಅವರೇ ನನ್ನನ್ನು ಸೇರಿಸ್ತವ್ರು ಅಲ್ಲಿಗೆ, ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಿದ್ರು. ನನಗೆ ಐ ಡಿಡ್ ನಾಟ್ ಫೈಂಡ್ ಎ ಬಿಗ್ ಡಿಫಿಕಲ್ಟಿ. ನನಗೇನಾಗಲಿಲ್ಲ, ಕನ್ನಡದಲ್ಲಿ ಹೇಳಿದ್ರು ಇಂಗ್ಲೀಷ್ನಲ್ಲಿ ಹೇಳಿದ್ರು ಅರ್ಥ ಆಗೋಗ್ತಾ ಇತ್ತು. ನನಗೆ ವರ್ಬಲ್ ಎಬಿಲಿಟಿ ಚೆನ್ನಾಗಿದ್ದಿರ್ಬೇಕು ರೀ. ಬ್ರೈನ್ನಲ್ಲಿ ಒಂದು ಏರಿಯಾ ಐತೆ, ನಿಮಗೆ ಆಶ್ಚರ್ಯ ಆಗ್ಬೋದು.
ನಾವು ಮಾತಾಡೋದನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಪರ್ಟಿಕ್ಯುಲರ್ ಏರಿಯಾ ಐತ್ರಿ ಬ್ರೈನ್ನಲ್ಲಿ. ಅದರ ಹೆಸರೇ ಬ್ರೋಕಾಸ್ ಏರಿಯಾ ಅಂತ. ಬ್ರೋಕಾ BROCA. ಅದು ಫ್ರಾನ್ಸ್ನಲ್ಲಿ ಸಾಲ್ಪೇಟ್ರಿಯರ್ ಹಾಸ್ಪಿಟಲ್ ಅಂತ ಒಂದು ಹಾಸ್ಪಿಟಲ್ ಐತೆ. ಅದರಲ್ಲಿ ಒಬ್ಬ ಡಾಕ್ಟರ್ ಇದ್ರು, ಪಾಲ್ ಬ್ರೋಕಾ ಅಂತ. ಕೇಳ್ರಿ, ಅಲ್ಲಿ ಏನು ಒಂದು ಕೇಸು ಯಾರೂ ಟ್ರೀಟ್ ಮಾಡೋಕ್ಕಾಗಲಿಲ್ಲ. ಎಲ್ಲ ಚೆನ್ನಾಗೈತೆ, ಆ ಮನುಷ್ಯನಿಗೆ ಮಾತಾಡೋಕ್ಕೆ ಬರೋದಿಲ್ಲ. ಎಲ್ಲ ಚೆನ್ನಾಗೈತೆ, ಅವ್ನಿಗೆ ಏನು ಟೆಸ್ಟ್ ಮಾಡಿದ್ರು ಎಲ್ಲ ಚೆನ್ನಾಗೈತೆ, ಎಲ್ಲ ನಾರ್ಮಲು, ಮಾತಾಡೋಕ್ಕೆ ಬರೋಲ್ಲ. ಇವನ ಹತ್ರಕ್ಕೆ ಕಳಿಸಿದ್ರು, ಪಾಲ್ ಬ್ರೋಕಾ ಹತ್ರಕ್ಕೆ. ಇವನು ನೋಡ್ದ, ಇವನಿಗೂ ಏನೂ ಅರ್ಥ ಆಗಲಿಲ್ಲ. ಆದರೆ ಇದಕ್ಕಿದ್ದಾಗೆ ನಾನು ಒಂದು ಕಡೆ ಬರೆದಿದ್ದೀನಿ, ಫಾರ್ಚುನೇಟ್ಲಿ ಫಾರ್ ಸೈನ್ಸ್ ಈ ಡೈಡ್. ಯಾರು ಪೇಷಂಟು. ಈ ಪಾಲ್ ಬ್ರೋಕಾ ಇಮಿಡಿಯೇಟ್ ಆಗಿ ಹಿ ಓಪನ್ ದಿ ಸ್ಕಲ್ ಆ್ಯಂಡ್ ಫೌಂಡ್ ಎ ಪರ್ಟಿಕ್ಯುಲರ್ ಏರಿಯಾ ಇನ್ ದಿ ಬ್ರೈನ್ ವಿತ್ ಎ ಗ್ಯಾಂಗ್ರೀನ್. ಅಲ್ಲಿ ಏನೋ ಒಂದು ಗಾಯ ಆದಂಗೆ ಆಗುತ್ತೆ ಅಲ್ರಿ ನಮಗೆ, ಹಂಗಾಯಿತು. ಆ್ಯಂಡ್ ಹೀ ಸೆಡ್ ದಿಸ್ ಈಸ್ ದಿ ಏರಿಯಾ ದಟ್ ವಾಸ್ ಕಂಟ್ರೋಲಿಂಗ್ ಸ್ಪೀಚ್. ಅಫ್ಕೋರ್ಸ್ ಈಗ ಇನ್ನೂ ಮುಂದಕ್ಕೆ ಬಂದಿದ್ದೀವಿ, ಅದು ಬೇರೆ ವಿಚಾರ. ಆ್ಯಂಡ್ ದಟ್ ಏರಿಯಾ ಇಸ್ ಕಾಲ್ಡ್ ಬ್ರೋಕಾಸ್ ಏರಿಯಾ ಅಂತ. ನಿಮಗೊಂದು ವಿಚಾರ ಹೇಳ್ತೀನಿ ಈ ಸಂದರ್ಭದಲ್ಲಿ. ನನಗೆ ನಿಮಗೆ ಬ್ರೋಕಾಸ್ ಏರಿಯಾ ಕೇಟ್ ಬಿದ್ದರೆ ಮಾತು ನಿಂತೋಗುತ್ತೆ. ಬಟ್ ಹೆಣ್ಣು ಮಕ್ಕಳಿಗೆ ಹಂಗೆ ಆಗಲ್ಲ ರೀ. ಯಾಕೆ ಅಂದರೆ ದೇರ್ ಆರ್ ಅದರ್ ಏರಿಯಾಸ್ ದಟ್ ಕಂಟ್ರೋಲ್ ಸ್ಪೀಚ್. ಐತೆ, ಅದು ಹೋದ್ರೂ ಪರವಾಗಿಲ್ಲ, ಬೇರೆ ಪಕ್ಕದ ಏರಿಯಾ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡ್ತದೆ ಬ್ರೈನ್ನಲ್ಲಿ. ಆ ಬ್ರೈನ್ಗೊಂದು ಕೆಪಾಸಿಟಿ ಐತೆ ಗೊತ್ತಾ. ಅಯ್ಯೋ, ಎಲ್ಲಾದರೂ ದೇ ಆರ್ ಟು ಡಿಫರೆಂಟ್ ಸ್ಪೀಸೀಸ್. ಅವ್ರ ಸ್ಪೀಸೀಸ್. ನಾನು ಅದಕ್ಕೆ ಹೇಳಿದೆ, ವೈ ಮ್ಯಾನ್ ಆ್ಯಂಡ್ ಎ ಹಸ್ಬೆಂಡ್ ಡಸಂಟ್ ಅಂಡರ್ಸ್ಟ್ಯಾಂಡ್ ವುಮನ್ ಅಂದರೆ ಇಟ್ ಇಸ್ ನಾಟ್ ಪಾಸಿಬಲ್ ಬಿಕಾಸ್ ದೇ ಬಿಲಾಂಗ್ ಟು ಡಿಫರೆಂಟ್ ಸ್ಪೀಸೀಸ್ ಅಂತ ಹೀಗೆ ಹೇಳಿದ್ದೀನಿ ನಾನು. ಅವರು ಅರ್ಥ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಅವ್ರು ಬೇರೆ ಜಾತಿ ಜನ ಅವರು. ದೇರ್ ಬ್ರೈನ್ ಇಸ್ ಡಿಫರೆಂಟ್. ಐಸೆ ಫೆಮಿನೈನ್ ಬ್ರೈನ್. ನನ್ನ ಹತ್ರ ಒಂದು ಪುಸ್ತಕ ಐತೆ, ಕೊಡ್ತೀನಿ, ನೀವು ಓದಬೇಕು. ಫೀಮೇಲ್ ಬ್ರೈನ್ ಅಂತಾನೆ, ತುಂಬ ಚೆನ್ನಾಗೈತೆ. ನೀವು ತರಿಸ್ಕೊಂಡು ಓದಬೇಕು ಅದನ್ನು. ಏಕೆಂದರೆ ಅದನ್ನು ಬರೆದಿರೋಳು ಒಬ್ಬಳು ಹೆಣ್ಮಗಳು, ಒಳ್ಳೆ ಡಾಕ್ಟ್ರು. ಅವಳಿಗೆ ಬಂದ ಕೇಸ್ಗಳನ್ನು ನೋಡಿ 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 ಅವ್ರು ಹೆಂಗೆ ಕೆಲಸ, ಅವ್ರ ಬ್ರೈನ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ನಾನು ಅಮೇರಿಕಾದಿಂದ ತರಿಸ್ತೇ ರೀ. ಆ ಪುಸ್ತಕ ತುಂಬ ಚೆನ್ನಾಗೈತೆ. ಬ್ರೆಸೆಂಡೈನ್ ಅಂತ ಒಬ್ಬಳು ಬರೆದಿದ್ದಾಳೆ, ಫೀಮೇಲ್ ಬ್ರೈನ್. ಅವಳೊಂದು ಎಕ್ಸಾಂಪಲ್ ಹೇಳ್ತಾಳೆ. ಐ ಡೋಂಟ್ ನೋ ವೆದರ್ ಐ ಶುಡ್ ಸೇ ದಿಸ್ ಇನ್ ಎ ಪಬ್ಲಿಕ್ ಸ್ಪೀಚ್ ಲೈಕ್ ದಿಸ್. ಒಂದು ಗಂಡ ಹೆಂಡತಿ ಇಬ್ಬರು ಹೋಗ್ತಾ ಇರ್ಬೇಕಾದ್ರೆ ಈ ಗಂಡ ಪಕ್ಕದಲ್ಲಿ ಬರೋ ಹುಡುಗಿ ನೋಡ್ತಾನಂತೆ. ಇವಳು ಹೆಂಡತಿ ಕೋಪಿಸ್ಕೊಂಡ್ಬಿಡ್ತಾಳೆ, ಏನಿದು ನಾನಿದ್ರು ಆ ಕಡೆ ನೋಡ್ತೀಯಲ್ಲ ಅನ್ನೋದಕ್ಕೆ. ಇವಳು ಹೇಳ್ತಾಳೆ, ಡೋಂಟ್ ವರಿ, ಹಿ ಕಾಂಟ್ ಹೆಲ್ಪ್, ಪೂರ್ ಫೆಲೋ, ಹಿಸ್ ಬ್ರೈನ್ ಇಸ್ ವೈರ್ಡ್ ಲೈಕ್ ದಟ್. ಅವನೇನು ಅವಳಿಂದ ಓಡೋಟಾಗಲ್ಲ. ಅವನು ಯಾವನು ಒಬ್ಬ ಗೋಲ್ಫ್ ಪ್ಲೇಯರ್ ಇದ್ದಾನಲ್ರಿ, ಎಷ್ಟು ಜನ ಮದುವೆ ಆದವನವನು, ಅವನಂಗೆ ಇವನೇನು ಹೊರಟೋಗಲ್ಲ. ಬಟ್ ಪೂರ್ ಫೆಲೋ, ಹಿ ಕಾಂಟ್ ಹೆಲ್ಪ್, ಹಿಸ್ ಬ್ರೈನ್ ಇಸ್ ವೈರ್ಡ್ ಲೈಕ್ ದಟ್. ನಿನ್ನ ಬಿಟ್ಟೇನು ಹೋಗಲ್ಲ ಅವನು, ಹಿ ಕಾಂಟ್ ಹೆಲ್ಪ್ ಇಟ್. ಯಾರು ಹೆಣ್ಮಗಳು ಬಂದರೆ ಅವಳನ್ನು ನೋಡ್ಬೇಕಾದ್ದು ಅವನ್ನ. ನಿಜ ಅಲ್ವೇನ್ರಿ? ನೋಡಿ, ಇದರಲ್ಲಿ ಏನಿಲ್ಲ, ನಾರ್ಮಲ್ ಫಿನಾಮಿನ ಇವು. ಯು ಕಾಂಟ್ ಹೆಲ್ಪ್ ಇಟ್. ನಿಮ್ಮ ಹೆಂಡತಿ ಪಕ್ಕದಾಗೆ ಇದ್ರೂ ಇನ್ನೊಂದು ಹುಡುಗಿ ಪಕ್ಕ ನೀವು ಅದ್ರಲ್ಲಿ ಏನು ಹೆಚ್ಚು ಕಮ್ಮಿ ಅಲ್ಲ. ಅವನಿಗೆ ನೋಡಬೇಕು ಅನಿಸ್ತದೆ, ನೋಡ್ತಾನೆ ಅಷ್ಟೆ. ಅವಳು ಹಿಂದ್ಗಡೆ ಏನು ಹೊಟ್ಟೋಗಲ್ಲ ಅವನು.